ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ರೆ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ರೆ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸಲೊಳಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅನ್ನೋದಾದರೆ, ಒಬ್ಬ ಬಾಂಬರ್ ಬಾಯ್ ಬಗ್ಗೆ ಮಾತಾಡಬೇಕಾಗಿದೆ, ಬಾಂಬರ್ ಹುಡುಗರ ಬಗ್ಗೆ ಮಾತಾಡಬೇಕಾಗಿದೆ, ಬ್ಲಾಸ್ಟಿಂಗ್ ಹುಡುಗನ ಬಗ್ಗೆ ಮಾತಾಡಬೇಕಾಗಿದೆ. ಏನಪ್ಪ ಈ ಥರ ಎಲ್ಲ ಹೇಳ್ತಾ ಇದ್ದೀನಿ ಅನ್ನೋದಾದರೆ, ಹೌದು ನಿಜ, ಇದು ಬಾಂಬರ್ ಬಾಯ್ನಿ ಅಂತಲೇ ಕರಿಬೋದು. ಆ ಒಂದು ಹುಡುಗನಿಗೆ 14 ವರ್ಷದ ಬಾಂಬರ್ ಬಾಯ್ ಅಂತಲೇ ಕರಿಬೋದು. ಏನು ಗುರು ಇದು, ಸೈಕೋ, ಓ ಮೈ ಗಾಡ್, ಬಿಲೀವ್ ಮಾಡೋಕ್ಕೆ ಆಗ್ತಾಯಿಲ್ಲ ಅವರ ಒಂದು ಪರ್ಫಾರ್ಮೆನ್ಸು. ಏನಪ್ಪ ಇವನು ಏನೇನೋ ಮಾತಾಡ್ತಾ ಇದ್ದೇನೆ ಅನ್ಕೊತಿದ್ದೀರಾ. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಬಂದು ಇವತ್ತಿನ ಒಂದು ಪಂದ್ಯ ಅಂದರೆ GT ವರ್ಸಸ್ ರಾಜಸ್ಥಾನ್ ರಾಯಲ್ಸ್, ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಅದ್ಭುತವಾದಂಥ ಪ್ರದರ್ಶನ. 14 ವರ್ಷದ ಒಂದು ಹುಡುಗ ಕೇವಲ 38 ಬಾಲುಗಳಲ್ಲಿ ಸೆಂಚುರಿನ ಹೊಡಿತಾನೆ. ಅದ್ಭುತವಾದಂಥ 11 ಸಿಕ್ಸ್ಗಳನ್ನು ಸಿಡಿಸ್ತಾನೆ. ನಂಬ್ತೀರಾ ಯಾರಾದರೂ? ಅದು ಎಲ್ಲ ಎಕ್ಸ್ಪೀರಿಯನ್ಸ್ಡು ಟಾಪ್ ಬೌಲರ್ಗಳಿಗೆ ಹೊಡಿತಾರೆ ಇವತ್ತು. ಓ ಮೈ ಗಾಡ್, ನಾನು ಹೇಳ್ತಾ ಇರ್ತಕ್ಕಂಥದ್ದು ಟಾಪ್ ಬೌಲರ್ಸ್ ಯಾರಪ್ಪ ಅಂದರೆ ನಮ್ಮ ಸಿರಾಜ್ ಮಿಯಾಬಾಯ್ ಆಗಿರ್ಬೋದು, ಇಶಾಂತ್ ಶರ್ಮಾ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಈ ಥರದ ಎಲ್ಲ ಟಾಪ್ ಆರ್ಡರ್ ಬಾಲರ್ಗಳಿಗೆ ಹೊಡೆದು ಜಡ್ಜ್ ಹಾಕಿ ಬರೀ 38 ಬಾಲ್ಗಳಲ್ಲಿ ಸೆಂಚುರಿ ಹೊಡಿತಾನೆ. ಯಾರಪ್ಪ ಅದು ಅನ್ನೋದಾದರೆ ರಾಜಸ್ಥಾನ್ ರಾಯಲ್ ತಂಡದ ಯಂಗೆಸ್ಟ್ ಪ್ಲೇಯರ್ ಆದಂಥ ವೈಭವ್ ಸೂರ್ಯವಂಶಿ. ರಾಜಸ್ಥಾನ್ ರಾಯಲ್ ಅಂತ ಹೇಳೋಕ್ಕಾಗಲ್ಲ, ಎಂಟೈರ್ IPL ಸೀಸನ್ನಲ್ಲೇ ಯಂಗೆಸ್ಟ್ ಪ್ಲೇಯರ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಕೇವಲ 14 ವರ್ಷ ಆ ಒಂದು ಹುಡುಗನಿಗೆ. ಓ ಮೈ ಗಾಡ್, ಏನು ಬ್ಲಾಸ್ಟಿಂಗ್ ಪರ್ಫಾರ್ಮೆನ್ಸು, ಏನು ಬ್ಲಾಸ್ಟಿಂಗು ಬ್ಯಾಟಿಂಗು, ಯಾವ ಬಾಲ್ ಬಂದರೂ ಬಿಡ್ತಾ ಇಲ್ಲ, ಆಡಿಸ್ಕೊಂಡು ಹೊಡಿತಾ ಇದ್ದಾರೆ. ನಿಜಕ್ಕೂ ನೋಡೋದಕ್ಕೆ ಮಜಾ ಬಂತು. ಮ್ಯಾಚ್ ಮಾತ್ರ ಸೈಕ್ ಅಂದರೆ ಸೈಕಾಗಿತ್ತು. ಅವರ ಜೊತೆಗೆ ಯಶಸ್ವಿ ಜೈಸ್ವಾಲ್ ಅವರ ಆಟ ಕೂಡ ಅದೇ ಥರ ಇತ್ತು ಅಂದ್ಕೊಳ್ಳಿ. ಒಟ್ಟಾರೆಯಾಗಿ ಇವತ್ತಿನ ಒಂದು ಮ್ಯಾಚ್ ಮಾತ್ರ ಸಖತ್ ಸೈಕ್ ಅಂದ್ಕೊಳ್ಳಿ. ಯಾರ್ಯಾರೆಲ್ಲ ನೋಡಿಲ್ಲ ನಾನು ರೆಕಮೆಂಡ್ ಮಾಡ್ತೀನಿ, ಹೋಗ್ಬಿಟ್ಟು ಹೈಲೈಟ್ಸ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಗೆದ್ದಂಥ ಒಂದು ಪಂದ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಖತ್ ಸೈಕ್ ಬ್ಯಾಟಿಂಗ್ ಗುರು. ಆ ಹುಡುಗನ ಒಂದು ಬ್ಯಾಟಿಂಗ್ ನೋಡೋಕ್ಕೆ ಖುಷಿ ಆಯಿತು ಅಂದ್ಕೊಳ್ಳಿ. ಸೋ ಬ್ಯೂಟಿಫುಲ್ ಮ್ಯಾಚ್ ಮಾತ್ರ ಇವತ್ತು. ಒಟ್ಟಾರೆಯಾಗಿ ಇವತ್ತಿನ ಒಂದು ಪಂದ್ಯದ ಬಗ್ಗೆ ನೋಡೋದಾದರೆ, ರಾಜಸ್ಥಾನ್ ರಾಯಲ್ಸ್ ಅವರು ಟಾಸನ್ನು ಗೆದ್ದು ಫೀಲ್ಡಿಂಗ್ನ ತೊಗೊತಾರೆ. ಅದೇ ಥರ GT ಅವರು ಬ್ಯಾಟಿಂಗ್ ಬರ್ತಾರೆ. GT ಅವರು ಬ್ಯಾಟಿಂಗ್ ಬಂದ ತಕ್ಷಣ ಎಂದಿನಂತೆ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಅವರು ಓಪನಿಂಗಾಗಿ ಬರ್ತಾರೆ. ಇಬ್ಬರು ಅದ್ಭುತವಾದಂಥ ಒಂದು ಆಟ ಆಡ್ತಾರೆ. ಸಾಯಿ ಸುದರ್ಶನ್ ಅವರು ಬಂದು ಕೇವಲ 39 ರನ್ಗಳನ್ನು ಹೊಡೆದು ಔಟ್ ಆಗ್ತಾರೆ. ಅದಾದ ನಂತರ ಜಾಸ್ ಬಟ್ಲರ್ ಬರ್ತಾರೆ. ಜಾಸ್ ಬಟ್ಲರ್ ಮತ್ತು ಶುಭ್ಮನ್ ಗಿಲ್ ಕಾಂಬಿನೇಷನ್ ಕೂಡ ಸಖತ್ ಅಲ್ಟಿಮೇಟ್ ಆಗಿ ಹೋಗ್ತಾ ಇರುತ್ತೆ. ಜಾಸ್ ಬಟ್ಲರ್ ಬಂದು ಒಂದು 50 ರನ್ ಹೊಡಿತಾರೆ. ಅದೇ ಥರ ಶುಭ್ಮನ್ ಗಿಲ್ ಅವರು 84 ರನ್ಗಳನ್ನು ಹೊಡಿತಾರೆ ತಮ್ಮ ತಂಡಕ್ಕೋಸ್ಕರ. ಒಟ್ಟಾರೆಯಾಗಿ ಈ ಥರದ ಎಲ್ಲ ಬ್ಯಾಟ್ಸ್ಮನ್ಗಳ ಒಂದು ಸ್ಕೋರಿಂದ GT ಅವರು 209 ರನ್ಗಳನ್ನು ಹೊಡೆಯೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಅಂದರೆ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 209 ರನ್ನನ್ನು ಹೊಡಿತಾರೆ GT ಅವರು. ಸೊ ಈ ಒಂದು 209 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ರಾಜಸ್ಥಾನ್ ತಂಡ ಅಚ್ಚರಿಗಳ ಮೇಲೆ ಅಚ್ಚರಿಯನ್ನು ಮೂಡಿಸುತ್ತೆ ಇವತ್ತು. ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಓಪನಿಂಗ್ ಬರ್ತಾರೆ. ಬಂದ ತಕ್ಷಣವೇ ಶುರು ಹಚ್ಕೊತಾರೆ ಅಂದ್ಕೊಳ್ಳಿ. ಅವರೊಂದು ಪವರ್ ಪ್ಲೇ ಸ್ಕೋರ್ ಏನು ಗೊತ್ತಾ, ಇವತ್ತು 6 ಓವರ್ಗೆ 80 ರನ್ನನ್ನು ಹೊಡೆದಿರ್ತಾರೆ. ಯೋಚನೆ ಮಾಡಿ, ಅದ್ಭುತವಾಗಿರ್ತಕ್ಕಂಥ ಬ್ಯಾಟಿಂಗು. ಆದರೆ ಎಲ್ಲೋ ಅನ್ಫಾರ್ಚುನೇಟ್ಲಿ GT ಕಡೆಯಿಂದ ತುಂಬ ಕ್ಯಾಚಸ್ ಬಿಟ್ಬಿಟ್ರು ಇವತ್ತು ಅಂತ ಹೇಳ್ಬೋದು. ಆ ಒಂದು ಕ್ಯಾಚಸ್ಗಳನ್ನ ಬಿಟ್ಟಿರೋ ತಪ್ಪಿಗೆ ಈ ಥರದೊಂದು ಶಿಕ್ಷೆ ಅವ್ರಿಗೆ ಆಯಿತು ಅಂತ ಹೇಳ್ಬೋದು. ವೈಭವ್ ಸೂರ್ಯವಂಶಿ ಕ್ಯಾಚಸ್ ಬಿಟ್ಟರು, ಶುಭ್ಮನ್ ಗಿಲ್ ಕ್ಯಾಚ್ ಬಿಟ್ಟರು. ಅವರು ಯಾರ್ಯಾರು ಕ್ಯಾಚ್ ಬಿಟ್ಟಿದ್ದಾರೆ ಎಲ್ಲರೂ ಬ್ಲಾಸ್ಟಿಂಗ್ ಆಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳಿದ್ನಲ್ವ, ಇಬ್ಬರು ಸೇರ್ಕೊಂಡು ಒಟ್ಟಿಗೆ ಅದ್ಭುತವಾದಂಥ ಒಂದು ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಬಾಲರ್ಗಳು ಮೊಗ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೇವಲ 6 ಓವರ್ಗಳಲ್ಲಿ 80 ಮೇಲೆ ಸ್ಕೋರ್ ಇರುತ್ತೆ. ಇನ್ನೊಂದು ಶಾಕಿಂಗ್ ಏನಪ್ಪ ಅನ್ನೋದಾದರೆ, ಕೇವಲ 11 ಓವರ್ಗಳಲ್ಲಿ 150 ಸ್ಕೋರ್ ಬಂದಿರುತ್ತೆ. ಯೋಚನೆ ಮಾಡಿ, ಟಾರ್ಗೆಟ್ ಇರೋದೇ ಬರೀ 209 ರನ್ನು. 11 ಓವರ್ಗಳಲ್ಲಿ ಆಲ್ಮೋಸ್ಟ್ 150ಕ್ಕೆ ಬಂದ್ಬಿಟ್ಟಿರ್ತಾರೆ. ಆ ಹುಡುಗ ಮಾತ್ರ ಏನು ಆಡ್ದ ಗುರು, ಸೈಕ್ ಅಂದ್ಕೊಳ್ಳಿ ಫುಲ್ಲು. ಅದ್ಭುತವಾದಂಥ ಮೆಸ್ಮರೈಸಿಂಗ್ ಆಗಿರ್ತಕ್ಕಂಥ ಬ್ಯಾಟಿಂಗ್ ಗುರು. ಏನು ಆ ಸ್ಟೆಮಿನಾ, ಏನದು ಹಿಟ್ಟು, ಅವ್ನು ಹೊಡಿತಾ ಇರೋ ಬಾಲ್ಗಳು ಎಲ್ಲ ಎಲ್ಲೆಲ್ಲೋ ಚೆಲ್ಲಾಪಿಲ್ಲಿಯಾಗಿ ಹೋಗ್ತಾ ಇದ್ದಾವೆ. ಎಲ್ಲ ಬಾಲರ್ಗಳು ಸುಸ್ತಾಗಿ ಹೋಗ್ಬಿಟ್ಟಿದ್ರು, ಯಾವಾಗ ವಿಕೆಟ್ ಬೀಳುತ್ತಪ್ಪ ಈ ಒಂದು ಹುಡುಗಂತ ಅನ್ನೋ ಥರ ಬ್ಯಾಟಿಂಗ್ ಆಡ್ದ. ಬರೀ ಕೇವಲ 38 ಬಾಲ್ಗಳಲ್ಲಿ 101
ರನ್ಗಳನ್ನು ಹೊಡೆದು ಔಟ್ ಆಗ್ತಾನೆ. ಅದರಲ್ಲಿ 11 ಸಿಕ್ಸರ್ ಮಾತ್ರ 7 4ಗಳಿರುತ್ತೆ. ಯೋಚನೆ ಮಾಡಿ, 38 ಬಾಲ್ಗಳಲ್ಲಿ 101 ರನ್ನು, 11 ಸಿಕ್ಸರ್ 7 4ಗಳ ಸಹಾಯದೊಂದಿಗೆ 101 ರನ್ನು ಕೇವಲ 38 ಬಾಲ್ಗೆ. ಏನು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬ್ಯಾಟಿಂಗ್. ಮೋಸ್ಟ್ಲಿ ನನಗನ್ಸುತ್ತೆ ಈ ಒಂದು IPL ಸೀಸನ್ನಲ್ಲಿ ಇದೇ ಫಾಸ್ಟೆಸ್ಟ್ 100 ಅಂತಲೂ ಹೇಳ್ಬೋದು. ಆ ಹುಡುಗನ 50 ಬಂದು 17-19 ಬಾಲ್ಗಾಗುತ್ತೆ. ಅಂದರೆ ಈ ಒಂದು IPL ಆವೃತ್ತಿಯ ಫಾಸ್ಟೆಸ್ಟ್ 50 ಅಂತಲೇ ಹೇಳ್ಬೋದು. ಆ ಹುಡುಗ ಔಟ್ ಆಗಿ ಹೋದ ತಕ್ಷಣ ಸ್ಟ್ಯಾಂಡಲ್ಲಿ ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ತಾರೆ ಗುರು, ಇನ್ಕ್ಲೂಡಿಂಗ್ ರಾಹುಲ್ ದ್ರಾವಿಡ್ ಕೋಚ್. ಓ ಮೈ ಗಾಡ್, ಇದಕ್ಕಿಂತ ಬೇಕಾ 14 ವರ್ಷದ ಒಂದು ಹುಡುಗನಿಗೆ ಇದಕ್ಕಿಂತ ಒಂದು ದೊಡ್ಡ ಸಾಧನೆ ಬೇಕಾ? ಏನು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬ್ಯಾಟಿಂಗ್ ಗುರು, ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಯಾವಾಗ ವೈಭವ್ ಸೂರ್ಯವಂಶಿ ಔಟ್ ಆಗ್ತಾರೆ, ನಿತೀಶ್ ರಾಣಾ ಬರ್ತಾರೆ. ನಿತೀಶ್ ರಾಣಾನು ಆಡಲ್ಲ, ಬೇಗ ಔಟ್ ಆಗಿ ಹೋಗ್ಬಿಡ್ತಾರೆ. ಅದಾದ ನಂತರ ರಿಯಾನ್ ಪರಾಗ್ ಬರ್ತಾರೆ. ರಿಯಾನ್ ಪರಾಗು ಮತ್ತು ಯಶಸ್ವಿ ಜೈಸ್ವಾಲ್ ಇಬ್ಬರು ಸೇರ್ಕೊಂಡು ಮ್ಯಾಚ್ನೇ ಮುಗಿಸ್ತಾರೆ ಅಂದ್ಕೊಳ್ಳಿ. ಅದು ಕೇವಲ 15.5 ಓವರ್ಗಳಲ್ಲಿ 212 ರನ್ಗಳನ್ನು ಹೊಡೆದು ಮುಗಿಸ್ತಾರೆ ಮ್ಯಾಚ್ನ. ಯೋಚನೆ ಮಾಡಿ, ಆ ಲೆವೆಲಲ್ಲಿ ಕ್ರೇಜ್ ಆಗಿತ್ತು. ಅಪ್ಪಿತಪ್ಪಿ ಅವ್ರು ಏನಾದರೂ ಫೀಲ್ಡಿಂಗ್ ತೊಗೊಳ್ಳದೆ ಬ್ಯಾಟಿಂಗ್ ತೊಗೊಂಡು ಇದೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಸ್ಕೋರ್ ಎಲ್ಲಿಗೆ ಹೋಗ್ಬೋದಿತ್ತು. ನನ್ನ ಪ್ರಕಾರ ರೆಕಾರ್ಡ್ನೇ ಬ್ರೇಕ್ ಮಾಡ್ಬೋದಾಗಿತ್ತು. ಹೈಯೆಸ್ಟ್ ರೆಕಾರ್ಡ್ ಏನಿತ್ತು ಗೊತ್ತಾ, ಅದನ್ನು ಬ್ರೇಕ್ ಮಾಡಿದ್ರು ಡೌಟ್ ಇದ್ದಿಲ್ಲ ಅಂದ್ಕೊಳ್ಳಿ. ಆ ಲೆವೆಲ್ ಫಾರ್ಮಲ್ಲಿದ್ದರು ಬ್ಯಾಟ್ಸ್ಮನ್ಗಳು, ಫುಲ್ ರೊಚ್ಚಿಗೆದ್ದು ನಿಂತ್ಕೊಂಡ್ಬಿಟ್ಟಿದ್ರು. ಕೊನೆಗೆ ನಾನು ಹೇಳೋದಾದರೆ ಯಶಸ್ವಿ ಜೈಸ್ವಾಲ್ ಕೂಡ ಸಖತ್ತಾಗಿರ್ತಕ್ಕಂಥ ಬ್ಯಾಟಿಂಗ್ ಮಾಡಿದ್ರು. ಅದೇ ಥರ ರಿಯಾನ್ ಪರಾಗ್ ಆಡಿದ್ರು. ಬ್ಯೂಟಿ ಮಾತ್ರ ಇವತ್ತು ಬ್ಯಾಟಿಂಗು ಸಖತ್ ಸೈಕು. ಯಶಸ್ವಿ ಜೈಸ್ವಾಲ್ ಅವರು 40 ಬಾಲಿಗೆ 70 ರನ್ಗಳನ್ನು ಹೊಡಿತಾರೆ, 2 ಸಿಕ್ಸರ್ ಮತ್ತು 9 4ಗಳ ಸಹಾಯದೊಂದಿಗೆ. ಅದೇ ಥರ ರಿಯಾನ್ ಪರಾಗ್ ಅವ್ರನ್ನ ನೋಡೋದಾದರೆ ಕೇವಲ 15 ಬಾಲ್ಗೆ 32 ರನ್ನ ಹೊಡಿತಾರೆ ಆ ಮನುಷ್ಯ, 2 ಸಿಕ್ಸರ್ ಮತ್ತು 2 4ನ ಸಹಾಯದೊಂದಿಗೆ. ಯೋಚನೆ ಮಾಡಿ ಯಾವ ಲೆವೆಲಲ್ಲಿ ಬ್ಲಾಸ್ಟಿಂಗ್ ಆಗಿತ್ತು ರಾಜಸ್ಥಾನ್ ಬ್ಯಾಟಿಂಗ್ ಇವತ್ತಂದರೆ. ನೋಡೋದಕ್ಕೊಂದು ಥ್ರಿಲ್ಲಿಂಗ್ ಆಗಿತ್ತು, ಮಜಾ ಬಂತು, ಸಖತ್ ಸೈಕಾಗಿತ್ತು. ನೀವೇನಾದರೂ ಮಿಸ್ ಮಾಡಿದರೆ ಖಂಡಿತವಾಗಿ ಹೋಗಿ ಹೈಲೈಟ್ಸ್ ನೋಡಿ, ನಿಜಕ್ಕೂ ಥ್ರಿಲ್ ಸಿಗುತ್ತೆ, ಮಜಾ ಸಿಗುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸಖತ್ ಎಂಜಾಯ್ ಮಾಡ್ತೀರಾ, ಹೋಗ್ಬಿಟ್ಟು ನೋಡಿ, ಮಿಸ್ ಮಾಡಿದೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.